ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆಯನ್ನು ತಿಳಿಯುತ್ತಾ ಹೋಗೋಣ. ಸೊ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯುಗಾದಿ ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಹಾಡನ್ನು ಸಾಮಾನ್ಯವಾಗಿ ನಾವೆಲ್ಲ ಕೇಳಿಯೇ ಇರುತ್ತೇವೆ. ಹೌದು, ಈ ವರ್ಷ ಕೂಡ ಮತ್ತೆ ಯುಗಾದಿ ಬಂದೇ ಬಿಟ್ಟಿದೆ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎನ್ನುವ ಎರಡು ಶಬ್ದಗಳಿಂದ ರೂಪುಗೊಂಡಿದೆ. ಇಲ್ಲಿ ಯುಗ ಎಂದರೆ ಯುಗ ಮತ್ತು ಆದಿ ಎಂದರೆ ಹೊಸ. ಇದರ ಅರ್ಥ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎನ್ನುವ ಅರ್ಥವನ್ನು ನೀಡುತ್ತದೆ. ಯುಗಾದಿಯು ನಾವು ಜೀವಿಸುತ್ತಿರುವ ಯುಗವನ್ನು ಸೂಚಿಸುತ್ತದೆ. ಪ್ರಸ್ತುತ ನಾವು ಕಲಿಯುಗದಲ್ಲಿದ್ದೇವೆ. ಆದ್ದರಿಂದ ಈ ಯುಗದ ಯುಗಾದಿಯು ಕಲಿಯುಗವನ್ನು ಸೂಚಿಸುತ್ತದೆ. ಕಲಿಯುಗವು ಭಗವಾನ್ ಕೃಷ್ಣ ಲೋಕದಿಂದ ನಿರ್ಮಿಸಿದ ನಂತರ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ. ಈ ಘಟನೆಯನ್ನು ಮಹರ್ಷಿ ವೇದವ್ಯಾಸರು ಯಸ್ಮಿನ್ ಕೃಷ್ಣೋ ದಿವಾಮ್ಯತಃ ತಸ್ಮತ್ ಇವ ಪ್ರತಿಪನ್ನಂ ಕಲಿಯುಗಂ ಎಂದು ವಿವರಿಸಿದ್ದಾರೆ. ಯುಗಾದಿ ಹಬ್ಬವು ಯಾವಾಗಲೂ ಭಾರತದ ಚೈತ್ರ ಮಾಸದ ಚೈತ್ರ ಶುದ್ಧ ಪಾಡ್ಯಾಮಿಯಲ್ಲಿ ಬರುತ್ತದೆ ಮತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಹೆಚ್ಚಾಗಿ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ. ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮನಾಗಿ ಸ್ವೀಕರಿಸುವರು ಎಲ್ಲರೂ. ತಿಂದ ಮೇಲೆ ಬೆಲ್ಲವು ಹೊಟ್ಟೆಯ ಒಳಗೆ ಉರಿಯ ಮತ್ತು ಶಾಖವನ್ನು ಉಂಟು ಮಾಡಿದರೆ ಬೆಲ್ಲವು ಆ ಉರಿಯನ್ನು ಶಮನಕಾರಿ ಮಾಡುತ್ತದೆ. ಇದರಿಂದ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೇಳಬೇಕಾದ ಒಂದು ಶ್ಲೋಕವೆಂದರೆ ಶತಾಯ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದರ ಅರ್ಥ ಹೀಗಿದೆ: 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಯಾಗಿ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇವೆ. ಇನ್ನು ಯುಗಾದಿ ಹಬ್ಬದ ಹಿನ್ನೆಲೆಯನ್ನು ನೋಡುವುದಾದರೆ, ಈ ದಿನದಂದು ಬ್ರಹ್ಮಾಂಡದ ಸೃಷ್ಟಿಯಾಯಿತು ಎಂದು ಕೂಡ ನಂಬಲಾಗಿದೆ. ನಾವು ಈ ಹಬ್ಬವನ್ನು ಆಚರಿಸಲು ಮುಖ್ಯ ಕಾರಣವೆಂದರೆ, ಈ ದಿನದಂದು ಬ್ರಹ್ಮದೇವರು ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸಿದರು ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಈ ದಿನವನ್ನು ಎಲ್ಲ ಹಿಂದೂಗಳು ಹೊಸ ವರ್ಷವೆಂದು ಆಚರಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ವಿಕಾಸದ ಸಮಯದಲ್ಲಿ ಸೃಷ್ಟಿಕರ್ತ ಯುಗಾದಿಯ ದಿನದಂದು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದನು ಮತ್ತು ಹಿಂದೂಗಳ ನಂಬಿಕೆಯ ಪ್ರಕಾರ ಬ್ರಹ್ಮದೇವರು ಇಡೀ ವಿಶ್ವವನ್ನು ಸೃಷ್ಟಿಸಿದನು ಮತ್ತು ಭೂಮಿಯ ಮೇಲಿನ ನಮ್ಮ ಒಂದು ವರ್ಷವು ಬ್ರಹ್ಮದೇವರಿಗೆ ಒಂದು ದಿನಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ನಾವು ಯುಗಾದಿಯ ಹೊಸ ವರ್ಷವನ್ನು ಪ್ರಾರಂಭಿಸಿದಾಗ ಬ್ರಹ್ಮದೇವನು ಹೊಸ ದಿನವನ್ನು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಯುಗಾದಿಯನ್ನು ಭೂಮಿಯು ಮತ್ತು ಅದರ ಮೇಲಿನ ಜೀವರೂಪಗಳು ಹೊರಹೊಮ್ಮಲು ಪ್ರಾರಂಭಿಸಿದ ಸೃಷ್ಟಿಯ ಪ್ರಾರಂಭದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಯುಗಾದಿ ಹಬ್ಬದ ಹಿಂದೆ ಪೌರಾಣಿಕ ಕಥೆ ಕೂಡ ಇದೆ. ಅದರ ಪ್ರಕಾರ ಒಮ್ಮೆ ಸಂಭಬಕಾಸುರನೆಂಬ ರಾಕ್ಷಸನಿದ್ದ. ಒಂದು ದಿನ ಈ ರಾಕ್ಷಸನು ಬ್ರಹ್ಮದೇವರ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಅಡಗಿಕೊಂಡಿದ್ದನು. ದೈತ್ಯನೊಬ್ಬ ಬ್ರಹ್ಮನ ವೇದಗಳನ್ನು ಕದ್ದಿದ್ದಾನೆ ಎಂಬುದು ವಿಷ್ಣುದೇವರಿಗೆ ತಿಳಿದಾಗ ವಿಷ್ಣುದೇವರು ಮತ್ಸ್ಯ ರೂಪವನ್ನು ತಾಳಿ ಸಮುದ್ರದ ಆಳಕ್ಕೆ ಹೋಗಿ ಆ ರಾಕ್ಷಸನೊಂದಿಗೆ ಹೋರಾಡಿದರು ಮತ್ತು ರಾಕ್ಷಸನನ್ನು ತನ್ನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿ ವೇದಗಳನ್ನು ಮರಳಿ ತಂದರು. ಅದನ್ನು ಬ್ರಹ್ಮದೇವರಿಗೆ ಹಿಂತಿರುಗಿಸಿದರು. ಈ ಸಂಪೂರ್ಣ ಘಟನೆಯು ಚೈತ್ರ ಮಾಸದ ಮೊದಲ ದಿನದಂದು ಸಂಭವಿಸಿತು ಎನ್ನುವ ನಂಬಿಕೆ ಹಿಂದೂ ಧರ್ಮೀಯರದ್ದು. ಬ್ರಹ್ಮದೇವನು ವೇದಗಳನ್ನು ಮರಳಿ ಪಡೆದು ವಿಶ್ವವನ್ನು ಸೃಷ್ಟಿಸಿದ ದಿನ. ಆದ್ದರಿಂದ ನಾವು ಈ ದಿನ ಹೊಸ ವರ್ಷವನ್ನು ಆಚರಿಸುತ್ತೇವೆ. ಇನ್ನೂ ಒಂದು ಕಥೆಯ ಪ್ರಕಾರ ಈ ದಿನದಂದು ಭಗವಾನ್ ಶಿವನು ಕೋಪದಿಂದ ಬ್ರಹ್ಮದೇವನಿಗೆ ಭೂಮಿಯಲ್ಲಿ ಯಾರೂ ಕೂಡ ಪೂಜಿಸಬಾರದು ಎನ್ನುವ ಶಾಪವನ್ನು ನೀಡಿದನು ಎನ್ನುವ ದಂತಕಥೆ ಇದೆ. ಆದರೆ ಬ್ರಹ್ಮದೇವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟನೆನ್ನುವ ಕಾರಣದಿಂದ ಶಿವನು ಅವರಿಗೆ ಯುಗಾದಿ ದಿನದಂದು ಜನರು ನಿಮ್ಮನ್ನು ಪೂಜಿಸುವಂತಾಗಲಿ ಎಂದು ವರವನ್ನು ನೀಡುತ್ತಾರೆ. ಆದ್ದರಿಂದ ಈ ದಿನದಂದು ವಿಶೇಷವಾಗಿ ಬ್ರಹ್ಮದೇವರನ್ನು ಪೂಜಿಸಲಾಗುತ್ತದೆ ಎನ್ನುವ ನಂಬಿಕೆ ಇದೆ. ಭಗವಾನ್ ಶ್ರೀರಾಮರ ಪಟ್ಟಾಭಿಷೇಕ
ಎಲ್ಲ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನದಂದು ಭಗವಾನ್ ಶ್ರೀರಾಮರ ಪಟ್ಟಾಭಿಷೇಕವನ್ನು ನಡೆಸಲಾಯಿತು ಎನ್ನುವ ಉಲ್ಲೇಖವಿದೆ. ಆದ್ದರಿಂದ ಈ ಹಬ್ಬವನ್ನು ಪ್ರತಿ ವರ್ಷ ಯುಗಾದಿಯ ದಿನದಂದು ಬಹಳ ವಿಜೃಂಭಣೆಯಿಂದ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಯುಗಾದಿಯ ದಿನದಂದು ಜನರು ತಮ್ಮ ಮನೆ ಮತ್ತು ಹತ್ತಿರದ ಪ್ರದೇಶವನ್ನು ಸ್ವಚ್ಛಗೊಳಿಸಿ ತಮ್ಮ ಮನೆಯ ಪ್ರವೇಶ ದ್ವಾರವನ್ನು ಮಾವಿನ ಎಲೆಯಿಂದ ಅಲಂಕರಿಸುತ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಯುಗಾದಿ ಹಬ್ಬದ ಹಿನ್ನೆಲೆಗಳು. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದ.